ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ 3 ಅಮೂಲ್ಯವಾದ 2026ರಲ್ಲಿ ಯಶಸ್ವಿಗೆ ಬೇಕಾದ ಸಕ್ಸಸ್ಗೆ ಬೇಕಾಗಿರತಕ್ಕಂತಹ 3 ಅಮೂಲ್ಯವಾದ ಗುಟ್ಟುಗಳು, 3 ಅಮೂಲ್ಯವಾದ ಎಚ್ಚರಿಕೆಗಳು, 3 ಅಮೂಲ್ಯವಾದ ಸರಳ ಪರಿಹಾರಗಳು. ಇದು ಎಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು, 2026 ನಿಮಗೆ 100% ಸಕ್ಸಸ್ ಸಿಗೋದಕ್ಕೆ. ಇದನ್ನ ತಿಳ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಮಿಸ್ ಮಾಡ್ಕೊಂಡ್ಬಿಡ್ತೀರಿ. ಯೂಟ್ಯೂಬ್ ನಲ್ಲಿ ಆಲ್ರೆಡಿ ನೀವು ಸಾಕಷ್ಟು ವಿಡಿಯೋ ನೋಡಿರ್ಬೋದು, ಆದ್ರೆ ಈ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ವಿಡಿಯೋ ನೋಡಿದ್ಮೇಲೆ ನೀವೇ ಕಾಮೆಂಟ್ ಮಾಡಂತ್ರಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ, ತಡ ಮಾಡೋದು ಬೇಡ. ನೋಡಿ, ವೃಶ್ಚಿಕ ರಾಶಿಯವರು, ಜಲವೇ ನಿಮ್ಮ ತತ್ವ, ಮಂಗಳನೇ ನಿಮ್ಮ ಅಧಿಪತಿ, ತೀವ್ರತೆಯೇ ನಿಮ್ಮ ಅಸ್ತಿತ್ವ, ಮೇಲ್ನೋಟಕ್ಕೆ ಶಾಂತವಾಗಿ ಕಾಣುವಂತಹ ಒಂದು ಸರೋವರ ಇದ್ದ ಹಾಗೆ, ಆದರೆ ಆಳದಲ್ಲಿ ಏನಾಗುತ್ತೆ, ಅಗಾಧವಾಗಿರ್ತಕ್ಕಂಥ ಒಂದು ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಸೋಲನ್ನ ಸುಲಭವಾಗಿ ಒಪ್ಕೊಳ್ತಕ್ಕಂಥ ಜಯಮಾನ ನಿಮ್ದಲ್ಲ. ಬೂದಿಯಿಂದ ಎದ್ದು ಬಂದಂತ ಫಿನಿಕ್ಸ್ ಹಕ್ಕಿಯಂತೆ ನೀವು. ಇನ್ನು ನಿಮ್ಮ ಕಣ್ಣುಗಳಲ್ಲಿ ಒಂದು ಕಾಂತಿ ಇರುತ್ತೆ, ಮಾತಿನಲ್ಲಿ ಮಂತ್ರವಿರುತ್ತೆ. ಇನ್ನು ನಿಮ್ಮನ್ನ ಗೆಲ್ಲುವುದು ಸುಲಭದ ಮಾತಲ್ಲ. ಒಮ್ಮೆ ಗುರಿ ಇಟ್ರೆ ಅದನ್ನ ಸಾಧಿಸುವವರೆಗೂ ಕೂಡ ರೆಸ್ಟ್ ತಗೊಳ್ಳುವಂತ ವ್ಯಕ್ತಿ ಅಲ್ಲ, ಅಪ್ರತಿಮ ಹೋರಾಟಗಾರರು ಅಂತ ಹೇಳ್ಬೋದು. ಇದು ಅಕ್ಷರವಂಶ ವೃಶ್ಚಿಕ ರಾಶಿಯವರಿಗೆ ಒಗ್ಗುವಂತ ಮಾತು. ಯಾಕಂದ್ರೆ ಮಂಗಳನ ಅಧಿಪತ್ಯ. ಮಂಗಳ ಅಂತಂದ್ರೆ ಏನು? ಧೈರ್ಯ. ಜಲದಂತಹ ಆಳವಾಗಿರ್ತಕ್ಕಂಥ ಭಾವನೆ ನಿಮ್ಮ ಎದುರಾಳಿಗಳನ್ನ ಮಣಿಸುವಂತಹ ಒಂದು ತಂತ್ರಗಾರಿಕೆ ನಿಮ್ಮಲ್ಲಿ ರಕ್ತದಲ್ಲೇ ಇರುತ್ತೆ. ನಿಮ್ಮದು ಹೆಂಗಿದೆ ಅಂತಂದ್ರೆ ಒಂದು ಅಪ್ರತಿಮವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಇನ್ನು ಜಲತತ್ವ ಅಂತಂದ್ರೆ ಪ್ರೀತಿ ಇರಲಿ ಅಥವಾ ದ್ವೇಷವೇ ಇರಲಿ, ನಿಮ್ಮ ಭಾವನೆಗಳನ್ನ ಅತಿ ಹೆಚ್ಚು ತೀವ್ರವಾಗಿರ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಭಾವನೆಯನ್ನ ಹಿಡಿದಿಟ್ಕೋತೀರಿ. ಇತರರ ಮನಸ್ಸನ್ನ ಓದುವಂತ ಶಕ್ತಿ ನಿಮ್ಮಲ್ಲಿದೆ. ಅಂದ್ರೆ ಬೇರೆಯವ್ರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ, ಈ ಥಿಯರಿ ಎಲ್ಲಿಗೆ ಬರ್ತಾ ಇದೆ, ನಾವು ಮುಂದೆ ಏನ್ ನಿರ್ಧಾರ ತಗೋಬೇಕು, ಈ ರೀತಿ ಯೋಜನೆಯನ್ನ ರೂಪಿಸ್ತಕ್ಕಂಥದ್ರಲ್ಲಿ ಮಹಾನ್ ನಾಯಕರು ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರು. ಇನ್ನು ಸ್ಥಿರವಾಗಿರ್ತಕ್ಕಂಥ ಗುಣ. ನಿಮ್ಮ ಯಾವುದನ್ನಾದರೂ ಒಂದು ನಂಬಿಕೆ ಇಟ್ರೆ ಅವ್ರನ್ನ ಪ್ರಾಣ ಕೊಟ್ಟಾದ್ರೂ ಅವ್ರನ್ನ ರಕ್ಷಣೆ ಮಾಡಬೇಕು. ನಾನು ಮಾತು ಕೊಟ್ಟಿದ್ದೀನಿ, ಮಾತನ್ನ ಉಳಿಸ್ಕೋಬೇಕು. ನಂಬಿದವರಿಗೆ ಎಂದಿಗೂ ಮೋಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅರ್ಧ ಮನಸ್ಸಿನ ಕೆಲಸ ಮಾಡದೇ ಇಲ್ಲ. ಯಾವತ್ತಿದ್ರೂ ಕೂಡ ಏನೇ ಇದ್ರೂ ಕೂಡ ಯೋಚನೆ ಮಾಡಿ ಅಳುದು ತೂಗಿ ಅದಕ್ಕೆ ಕಮಿಟ್ ಆಗ್ತೀರಿ. ಕಮಿಟ್ ಆಗಿರುವಂತ ಕೆಲಸ ಪರಿಪೂರ್ಣ ಮಾಡುವಂತ ವ್ಯಕ್ತಿತ್ವ. ಇನ್ನು ನಿಗೂಢವಾದ ವ್ಯಕ್ತಿತ್ವ, ಇದನ್ನ ನಾವು ಗಮನಿಸಬೇಕು. ವೃಶ್ಚಿಕ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದು, ಹೊಸತನದ ವ್ಯಕ್ತಿ, ಹೊಸ ಯೋಜನೆಗಳು, ಹೊಸ ಆವಿಷ್ಕಾರಗಳನ್ನು ಸೃಷ್ಟಿಸುವಂತಹ ವಿಚಾರ, ರಹಸ್ಯಗಳನ್ನ ಕಾಪಾಡೋದ್ರಲ್ಲಿ ನಿಸ್ಸೀಮರು ಅಂತ ಹೇಳ್ಬೋದು. ನಿಮ್ಮಲ್ಲಿರುವಂತ ರಹಸ್ಯಗಳನ್ನ ಭೇದಿಸೋದಕ್ಕೆ ಬೇರೆಯವ್ರ ಕೈಯಿಂದ ಆಗದೇ ಇಲ್ಲ. ನಿಮ್ ಬಗ್ಗೆ ನೋಡಿದ್ರೆ ಅಮ್ಮ ನೀನ ತುಂಬಾ ನಿನ್ನ ಬಗ್ಗೆ ನಾವು ಏನನ್ನೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನೀನ್ ಬುದ್ಧಿವಂತೆ, ನಿನ್ ಮನಸ್ಸಿನಲ್ಲಿ ಏನ್ ಓಡುತ್ತೆ ನಮ್ಗೆ ಗೊತ್ತಾಗಲ್ಲ ಅಂತ ಎಷ್ಟೋ ಜನ ಹಿಂದೆ ಮುಂದೆ ಹೇಳ್ತಿರ್ತಾರೆ. ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಹುಡುಕಿ ಸಂಶೋಧನೆಯನ್ನ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ದು, ಮತ್ತೆ ಬೇರೆಯವರ ನಿಗೂಢತೆಗಳನ್ನ ಭೇದಿಸುವಂತಹ ವ್ಯಕ್ತಿ. ನಿಮ್ ಬಗ್ಗೆ ಹೇಳ್ತಾ ಕುಂತ್ರೆ 2 ದಿನ ಬೇಕಾಗುತ್ತೆ. ಇದೇ ರೀತಿಯಲ್ಲಿ ಹೇಳ್ತಾ ಕುಂತ್ರೆ ಅಷ್ಟೊಂದು ನಿಗೂಢವಾದ, ವಿಶೇಷವಾದ, ಅದ್ಭುತವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ವೃಶ್ಚಿಕ ರಾಶಿಯವರದು. ಇಂಥ ವೃಶ್ಚಿಕ ರಾಶಿಯವರಿಗೆ ನಾನು ವಿಡಿಯೋದಲ್ಲಿ ಮೊದಲೇ ಹೇಳಿದ ಹಾಗೆ 3 ಎಚ್ಚರಿಕೆಗಳು ಯಾವುದು, 3 ಗುಟ್ಟುಗಳು ಯಾವುದು, 3 ಸಕ್ಸಸ್ಫುಲ್ಗೆ ಪರಿಹಾರಗಳು ಯಾವುದು ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕಾಗಿದೆ. ಈಗ ಈ 3ರಲ್ಲಿ ನಾವು ಮೊದಲಿಗೆ 3 ಎಚ್ಚರಿಕೆಗಳನ್ನ ತಗೊಳ್ಳೋಣ. 3 ಎಚ್ಚರಿಕೆಗಳು ಯಾವುದಿದೆ ಈ ವರ್ಷದಲ್ಲಿ 2026ರಲ್ಲಿ ಬಿಗ್ಗೆಸ್ಟ್ ಎಚ್ಚರಿಕೆಗಳು. ಇದನ್ನ ನೀವು ಸದಾ ತಿಳ್ಕೊಂಡಿರ್ಬೇಕು, ಸದಾ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ನೋಡಿ, ಹಳೆಯ ದ್ವೇಷಕ್ಕೆ ತುಪ್ಪ ಸುರಿಬೇಡಿ. ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ನೀವು ಒಮ್ಮೆ ಟಾರ್ಗೆಟ್ ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು. ಅಷ್ಟೊಂದು ನಿಗೂಢವಾಗಿ ನಿಮ್ಮ ಶತ್ರುತ್ವ ಯಾರ ಕೈಯಿಂದನೂ ಸಹಿಸ್ಕೊಳಕ್ಕಾಗಲ್ಲ. ಅಷ್ಟೊಂದು ನೀವು ಹೊರಗಡೆ ಎಲ್ಲ ಚೆನ್ನಾಗಿರ್ತೀರಿ, ಆರಾಮಾಗಿರ್ತೀರಿ. ನಿಮ್ಮನ್ನ ಗುರುತಿಸೋದೇ ಆಗಲ್ಲ ಯಾರಿಗೂ ಕೂಡ. ಒಮ್ಮೆ ನೀವು ಗುರಿ ಇಟ್ರಿ ಅಂತಂದ್ರೆ ಅದನ್ನ ಗುರಿ ಮುಟ್ಟೋವರೆಗೂ ಬಿಡುವಂತವ್ರಲ್ಲ. ಹಾಗಾಗಿ ನಿಮ್ಮಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ಹಳೆಯ ದ್ವೇಷಕ್ಕೆ ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೋಬೇಡಿ. ಹಳೆಯ ಘಟನೆಗಳನ್ನ ನೆನಪಿಸ್ಕೊಳ್ಬೇಡಿ. ನೀವು ನೆನಪಿಸ್ಕೊಂಡ್ರಿ ಅಂತಂದ್ರೆ ಮುಗಿದೋಯ್ತು, ನೀವು ಟಾರ್ಗೆಟ್ ಮಾಡಿದ್ರೆ ಮುಗಿದೋಯ್ತು. ಹಾಗಾಗಿ ದಯವಿಟ್ಟು ಯಾರನ್ನು ಕ್ಷಮಿಸ್ಬಿಡಿ. ಏನೇ ನಿಮ್ಗೆ ತಪ್ಪು ಮಾಡಿದ್ರು, ಅಥವಾ ನಿಮ್ಮಿಂದ ಉಪಯೋಗ ತಗೊಂಡು ನಿಮಗೆ ಕೈ ಬಿಟ್ಟಿದ್ರು ಅಂತಂದ್ರೆ, ಅಥವಾ ನಿಮ್ಮನ್ನ ಅಲಕ್ಷಿಸಿದ್ರು ಅಂತಂದ್ರೆ, ಅಥವಾ ನಿಮ್ಮಿಂದ ಉಪಯೋಗ ತಗೊಂಡು ಆ ಕೃತಜ್ಞತೆ ಅವರಲ್ಲಿ ಇರ್ಲಿಲ್ಲ ಅಂತಂದ್ರು ಆ ಭಗವಂತ ನೋಡ್ತಾನೆ. ಬಿಟ್ಟು ಹಾಕ್ಬಿಡಿ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಹಠಕ್ಕೆ ಬಿದ್ದು ಸೇಡು ತೀರಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಡಿ. ನಿಮಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ಸಕ್ಸಸ್ಸಿಗೆ ಇದು ತಡೆ ಆಗುತ್ತೆ. ಇದು
ಈ ಅಡೆತಡೆ ತಂದು ಒಡ್ಡತ್ತೆ. ಹಾಗಾಗಿ ಇದು ಯಾವ ರೀತಿ ಅನ್ನುವಂಥದ್ದನ್ನು ನಿಮ್ಗೆ ಹೇಳ್ತೀನಿ. ಸಮಯ ವ್ಯರ್ಥ ಆಗುತ್ತೆ, ಮನಸ್ಥಿತಿ ವ್ಯರ್ಥ ಆಗುತ್ತೆ. ಈ ಸಲ ನಿಮ್ಗೆ 2026 ಬೇರೆ ತರನೇ ಇದೆ, ಬೇರೆ ತರ ಯೋಚನೆ ಮಾಡಬೇಕಾಗುವಂತ ಒಂದು ಅವಕಾಶಗಳು ಬರಬಹುದು. ಹಾಗಾಗಿ ಇವ್ರ ಬಗ್ಗೆ, ಇವ್ರ ಆಗದ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವ್ರನ್ನ ಬೇರೆ ರೀತಿಯಲ್ಲಿ ಸರಿ ಆಗ್ತಾರೆ. ಹಾಗಾಗಿ ಇದನ್ನೆಲ್ಲವನ್ನ ಅಲಕ್ಷ್ಯ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ನಿಮ್ಮ ಶಕ್ತಿ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಇವ್ರಿಗೋಸ್ಕರ ಕ್ಷಮೆ ಕೊಟ್ಬಿಡಿ. ಈ ವರ್ಷಕ್ಕೆ ಕ್ಷಮೆ ಕೊಡೋದ್ರಿಂದ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಆದ್ರೆ ಇದು ಮೊದಲನೇ ಎಚ್ಚರಿಕೆ, ನಿಮ್ ಗಮನದಲ್ಲಿ ಇರಲಿ. ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನು ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತಿ ಇರಲಿ. ಗುಪ್ತ ಶತ್ರುಗಳ ಬಗ್ಗೆ ಅಂದ್ರೆ ನಿಮ್ಮ ಯಶಸ್ಸನ್ನ ಕಂಡು ಅಸೂಯೆ ಪಡ್ತಕ್ಕಂತ ಜನರು ಹತ್ತಿರದಲ್ಲೇ ಇರ್ಬೋದು, ಅವರನ್ನ ನೆಗ್ಲೆಕ್ಟ್ ಮಾಡಬೇಕು. ಅವ್ರನ್ನ ಏನ್ ಮಾಡ್ಬೇಕಂತಂದ್ರೆ ಬಹಳ ಪ್ರಮುಖವಾಗಿ ತೆಗೆದುಕೊಳ್ಳಕ್ ಹೋಗ್ಬೇಡಿ, ಈಸಿಯಾಗಿ ಬಿಟ್ಬಿಡಿ, ಅವರನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆದ್ರೆ ನಿಮ್ಮ ಅಸ್ತಿತ್ವಕ್ಕೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಯೋಜನೆಗಳಿಗೆ ಯಾರನ್ನೂ ಅಡ್ಡಿ ಆಗದ ಹಾಗೆ ನೀವು ನೋಡ್ಕೋಬೇಕು. ಇದು ಒಂದೇ. ಯಾಕಂತಂದ್ರೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಅಥವಾ ವ್ಯಾಪಾರದ ರಹಸ್ಯಗಳನ್ನ ಎಲ್ಲರ ಮುಂದೆ ಹಂಚ್ಕೊಳ್ಬೇಡಿ. ನೋಡೋದಕ್ಕೆ ನಿಮಗೆ ಯಾಕಂತಂದ್ರೆ ನೀವು ಸ್ವಲ್ಪ ದಾನದಲ್ಲಿ ಎತ್ತಿದ ಕೈ ಅಲ್ವಾ, ಬೇರೆಯವರಿಗೆ ಸಹಾಯ ಕೇಳಿದ್ರೆ ಯಾವತ್ತಿಗೂ ಸದಾ ಮುಂದೆ ಇರ್ತಿರಲ್ವಾ. ಆದ್ರೆ ನಿಮಗೆ ಏನಾಗುತ್ತೆ ಅಂತಂದ್ರೆ ಕೆಲವೊಮ್ಮೆ ನಿಮಗಾಗಿ ಇಟ್ಕೊಂಡಿರೋ ಪ್ಲಾನ್ ಅನ್ನ ಬೇರೆಯವ್ರಿಗೆ ಎಷ್ಟೋ ಸಲ ಶೇರ್ ಮಾಡ್ಬಿಡ್ತೀರಿ. ಆ ತರ ಬಹಳಷ್ಟು ಆಗಿದೆ ನಿಮ್ ಜೀವನದಲ್ಲಿ. ಬಟ್ ಈ ವರ್ಷ ನೀವು ಎಚ್ಚರಿಕೆ ಇರಬೇಕು. ಯಾವುದೇ ರಹಸ್ಯಗಳನ್ನ ಬಿಟ್ಕೊಡ್ಬಾರ್ದು, ಮತ್ತೆ ನಿಮ್ಮ ಕೆಲಸದ ಕಡೆ ಜಾಸ್ತಿ ಫೋಕಸ್ ಕೊಡಬೇಕು. ಈ ಜನಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇದು ಎರಡನೇ ಎಚ್ಚರಿಕೆ. ಇನ್ನು ಮೂರನೇ ಅಮೂಲ್ಯವಾದ ಎಚ್ಚರಿಕೆ ಏನಂತಂದ್ರೆ ಅನಗತ್ಯವಾಗಿರ್ತಕ್ಕಂಥ ಸಂಶಯದಿಂದ ದೂರ ಇದ್ದು ಬಿಡಿ. ಈ ವರ್ಷ ಏನಂತಂದ್ರೆ ಯಾರ ಮೇಲೂ ಸಂಶಯ ಮಾಡ್ಕೊಳಕ್ ಹೋಗ್ಬೇಡಿ. ಅದು ಮನೆಯಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು, ಕೆಲಸದಲ್ಲೇ ಇರ್ಬೋದು. ಅದರಿಂದ ಸ್ವಲ್ಪ ಸಂಬಂಧಗಳ ಮೇಲೆ ಬಿರುಕುಂಟಾಗುವಂತ ಸಾಧ್ಯತೆಗಳು ಬರ್ಬೋದು, ಅಥವಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆನೇ ತಪ್ಪಾಗಿ ತಿಳ್ಕೊಳ್ಳುವಂತ ಸಾಧ್ಯತೆಗಳು ಬರ್ಬೋದು. ಹಾಗಾಗಿ ಟೋಟಲ್ ಆಗಿ ಅಂದ್ರೆ ಏನ್ ಹೇಳುತ್ತೆ ಈ ಮೂರು ಎಚ್ಚರಿಕೆ ಅಂತಂದ್ರೆ, ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ನೆಗ್ಲೆಕ್ಟ್ ಮಾಡಬೇಕು, ಮತ್ತೆ ಅವರ ವಿಚಾರದಲ್ಲಿ ಸಂಬಂಧಪಟ್ಟಂತಹ ಎಲ್ಲ ಆಯಾಮಗಳಿಂದನೂ ಕೂಡ ಸಮಯ ಉಳಿಸೋದಕ್ಕೆ ಏನ್ ಬೇಕಾಗಿದೆ ಅದನ್ನು ಮಾಡಬೇಕು, ಸಂಬಂಧ ಉಳಿಸೋದಕ್ಕೆ ಏನ್ ಬೇಕಾಗಿದೆ ಅದನ್ನು ಮಾಡಬೇಕು, ಯಾರ್ಯಾರನ್ನ ದೂರ ಇಟ್ಕೋಬೇಕು, ಯಾರ್ಯಾರನ್ನ ಹತ್ರ ಇಟ್ಕೋಬೇಕು, ಎಷ್ಟು ಹತ್ರ ಇಟ್ಕೋಬೇಕು, ಯಾವ ರೀತಿ ಯೋಜನೆಯನ್ನ ರೂಪಿಸ್ಬೇಕನ್ನುವಂತ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕು. ಈ ಮೂರು ಎಚ್ಚರಿಕೆಗಳ ಬಗ್ಗೆ ಈ ವರ್ಷ ನಿಮಗೆ ತಿಳಿದಿರ್ಲಿ, ಯಾವತ್ತಿಗೂ ಅದನ್ನ ಫಾಲೋ ಮಾಡಿ. ಇನ್ನಿದೆ ನೋಡಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಮೂರು ಗುಟ್ಟುಗಳು ಈ ವರ್ಷ ನಿಮಗೆ ಫಲ ಕೊಡುವಂತಹ, ಲಾಭ ತರುವಂತಹ, ಯಶಸ್ಸನ್ನ ಕೊಡುವಂತಹ ಅಮೂಲ್ಯವಾದ ಮೂರು ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ವಿಡಿಯೋ ಇದೆ, ಇಂಪಾರ್ಟೆಂಟ್ ವಿಡಿಯೋ. ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. GB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ಇದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ನಿಮ್ಮ 3 ಗುಟ್ಟುಗಳು, ಅಮೂಲ್ಯವಾಗಿರ್ತಕ್ಕಂಥ 3 ಗುಟ್ಟುಗಳು ಯಾವುದು ಅಂತಂದ್ರೆ, ನಿಮ್ಮ ಏಕಾಗ್ರತೆಯೇ ನಿಮ್ಮ ಬಂಡವಾಳ. ನೋಡಿ, ಈ ವರ್ಷ
ಜಗತ್ತಿನ ಕಣ್ಣು ಅಂತಾನೆ ಹೇಳ್ಬೋದು. ನಿಮ್ಮ ಮೇಲೆ ಬೇರೆಯವ್ರ ಕಣ್ಣು ಬಹಳಷ್ಟು ಇರುತ್ತೆ. ನಿಮ್ಮ ನಡೆ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ, ನೀವು ಏನ್ ಮಾಡ್ತೀರಿ, ಎಲ್ಲಿ ಹೋಗ್ತಾ ಇದ್ದೀರಿ, ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀರಿ, ನಿಮ್ಮ ಮೇಲೆ ಬಹಳಷ್ಟು ಜನಗಳ ಒಂದು ಕಣ್ಣಿರುತ್ತೆ. ಹಾಗಾಗಿ ನೀವು ಅದನ್ನೆಲ್ಲವನ್ನು ಗಮನಿಸಿ ನೀವು ಕಾರ್ಯರೂಪಕ್ಕೆ ತರುವಂತಹ ವಿಚಾರವನ್ನ ಮಾಡ್ಕೋಬೇಕು. ಒಂದನೇದ್ದು. ಎರಡನೇದ್ದು, ಚದುರಿ ಹೋಗುವಂತಹ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಕೆಲಸವನ್ನ ಮಾಡ್ಕೋಬೇಕು. ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸಬೇಕಾಗತ್ತೆ. ನಿಮ್ಮ ಕೆಲಸದ ಮೇಲೆ ನಿಯಂತ್ರಣವನ್ನ ಇಟ್ಕೋಬೇಕಾಗತ್ತೆ. ಕೆಲಸದ ಮೇಲೆ ಗಮನವನ್ನ ಹರಿಸಬೇಕಾಗತ್ತೆ. ಈ ವರ್ಷ ಏನ್ ಮಾಡ್ಬೇಕು? ಸಮಯಕ್ಕೆ ಹೆಚ್ಚಿನ ಬೆಲೆಯನ್ನ ಕೊಡಬೇಕು. ಸಮಯ ವ್ಯರ್ಥ ಆಗದ ಹಾಗೆ ನೋಡ್ಕೋಬೇಕು. ಮತ್ತು ಈ ನಿರ್ಧಾರದಿಂದ ಏನಾಗ್ಬೋದು, ಈ ನಿರ್ಧಾರದಿಂದ ಯಾವ ಫಲ ನನಗೆ ಸಿಗ್ಬೋದು, ನಿಮ್ಮೊಮ್ಮೆ ಆತ್ಮ ವಿಮರ್ಶೆಯನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ವರ್ಷ ನೀವು ಏನ್ ನಿರ್ಧಾರ ತಗೋತಾ ಇದ್ದೀರಿ, ಸಮಯಕ್ಕೆ ಹೆಚ್ಚಿನ ಒತ್ತುವನ್ನ ಕೊಡುವಂಥದ್ದು ಇದು ಮೊದಲನೇ ಗುಟ್ಟು. ಸಮಯಕ್ಕೆ ಒತ್ತು ಕೊಡಬೇಕು. ಜನಗಳ ಬಗ್ಗೆ ಎಲ್ಲೂ ಕಾಪಿ ಆಗದ ಹಾಗೆ ನಿಮ್ಮ ಒಂದು ಯೋಜನೆ ರೂಪಿಸ್ಕೋಬೇಕು. ಇದು ಮೊದಲನೇ ಗುಟ್ಟು. ಇದನ್ನ ತಿಳಿದಿರ್ಲಿ ನಿಮಗೆ. ಯಾವಾಗ್ಲೂ ಸಡನ್ ಆಗಿ ಎಲ್ಲರಿಗೂ ನಂಬ್ಕೊಂಡ್ಬಿಟ್ಟು ಎಲ್ಲ ಹೊಟ್ಟೆಯಲ್ಲಿರುವಂಥದ್ದನ್ನ ಓಪನ್ ಆಗಿ ಹೇಳುವಂಥದ್ದಲ್ಲ. ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸನ್ನ ಇಟ್ಕೊಂಡಿರ್ಬೇಕು. ನಿಮ್ಮ ಕೆಲಸದ ಕಡೆ ಫೋಕಸ್ ಮಾಡ್ತಿರ್ಬೇಕು. ಇದು ಮೊದಲನೇ ಗುಟ್ಟು. ಇನ್ನು ಎರಡನೇ ಗುಟ್ಟು ಏನಂತಂದ್ರೆ, ನೋಡಿ, ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ. ನಿಮಗ್ ನೀವೇ ಪವರ್, ನಿಮಗ್ ನೀವೇ ಶಕ್ತಿ. ನಿಮ್ಮ ಬಲ ಅಂದ್ರೇನೆ ನೀವು ಬೇರೆಯವ್ರನ್ನ ನಂಬ್ಕೊಂಡು ಜೀವನ ಮಾಡುವಂತ ವ್ಯಕ್ತಿ ಅಲ್ಲ, ಬೇರೆಯವರ ಅಧೀನದಲ್ಲಿ ಇರುವಂತ ವ್ಯಕ್ತಿ ಅಲ್ಲ. ನೀವೇ ಶಕ್ತಿ, ನೀವೇ ಯುಕ್ತಿ, ನೀವೇ ಬಲ, ನೀವೇ ಎಲ್ಲ. ಹಾಗಾಗಿ ನಿಮ್ಮ ಮನಸ್ಸನ್ನ ನೀವು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ನಿಮ್ಮ ತಪ್ಪುಗಳನ್ನ ಒಮ್ಮೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 2025ರಲ್ಲಿ ಏನೇನ್ ತಪ್ಪು ಮಾಡಿದೀನಿ, ಅದನ್ನ 2026ರಲ್ಲಿ ನಾನು ಏನೇನ್ ಬದಲಾಯಿಸ್ಕೋಬೇಕು ಅನ್ನುವಂಥದ್ದನ್ನ ಮತ್ತೊಮ್ಮೆ ಆತ್ಮ ವಿಮರ್ಶೆ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಆದಂಥದ್ದು. ನೀವೇನಾದ್ರೂ ಮನಸ್ಸು ಮಾಡಿದ್ರೆ ನಿಮ್ಮನ್ನ ತಡೆಯೋರು ಯಾರು? ಇದು ಸತ್ಯ. ಇದು ಬೇಕಿದ್ರೆ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ ಪವರೇ ಆಗಿದೆ. ನಿಮ್ ಬುದ್ಧಿ ಸಾಮಾನ್ಯನಾ? ನಿಮ್ಮ ಯೋಜನೆ ಸಾಮಾನ್ಯನಾ? ನೀವು ಮನಸ್ಸು ಮಾಡಿದ್ರೆ ಸಾಮಾನ್ಯನಾ? ನೀವು 10 ಜನರ ಒಂದು ಬಲ ಇದ್ದ ಹಾಗೆ. ಹಾಗಾಗಿ ನೀವು ಸಮಯವನ್ನ ಸದುಪಯೋಗ ಮಾಡಿಕೊಂಡು ನೀವು ಏನ್ ಮಾಡ್ಬೇಕು, ಈ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಧ್ಯಾನ, ಯೋಗ, ಕೆಲವೊಂದು ಅತೀಂದ್ರಿಯ ಶಕ್ತಿಗಳನ್ನ ಜಾಗೃತಗೊಳಿಸ್ತಕ್ಕಂಥದ್ದು, ಒಂದು ತಪ್ಪಿನ ಅರಿವನ್ನ ಮಾಡಿಕೊಂಡು ಅದರಿಂದ ಮುಂದೆ ಹೋಗುವಂತ ಪ್ರಯತ್ನವನ್ನ ನೀವು 2026ರಲ್ಲಿ ನೀವು ಇದನ್ನ ಕಾರ್ಯರೂಪಕ್ಕೆ ತಂದ್ರೆ ನಿಮಗೆ 100% ಜಯ ಸಿಗುತ್ತೆ. ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮೂರನೇ ಎಚ್ಚರಿಕೆ, ಬಹಳ ಮುಖ್ಯವಾಗಿ ಮೂರನೇ ಎಚ್ಚರಿಕೆ ಏನಂತಂದ್ರೆ, ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಅಗ್ರಿಮೆಂಟ್ ಮಾಡ್ತಾ ಇದ್ದೀರಿ, ಸೇಲ್ಸ್ ಮಾಡ್ತಾ ಇದ್ದೀರಿ, ಅಥವಾ ಬಹಳ ವಿಶೇಷವಾಗಿ ಏನಾದ್ರೂ ದುಡ್ಡನ್ನ ತೆಗೆದುಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ನಿಮ್ಮ ITR ಅಂದ್ರೆ ನಿಮ್ಮ ಆದಾಯ ತೆರಿಗೆ, ಅಥವಾ ನಿಮ್ಮ ಏನೋ ಒಂದು ಬಾಂಡ್ಗಳಿಗೆ ಸಹಿ ಮಾಡ್ತಾ ಇದ್ದೀರಿ, ಅಥವಾ ಮುಖ್ಯವಾಗಿರ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡ್ತಾ ಇದ್ದೀರಿ, ಅಥವಾ ಎಲ್ಲಿಂದರೋ ಸಾಲ ತೆಗೆದುಕೊಂಡು ಬರ್ತಾ ಇದ್ದೀರಿ, ಅಥವಾ ನೀವ್ ಯಾರಿಗೋ ಸಾಲ ಕೊಡ್ತಾ ಇದ್ದೀರಿ ಅಂದ್ರೆ ಇಂತಹ ವಿಷಯಗಳಿಗೆ, ಈಗ ನಾನು ಇಷ್ಟೊತ್ತನ ಹೇಳಿದಾಗೆ ಇಂಥ ವಿಷಯಗಳ ಬಗ್ಗೆ ಜಾಗೃತಿ ವಹಿಸಬೇಕಾಗುತ್ತೆ. ಎಲ್ಲೂ ನೀವು ಯಾಮಾರೋ ಹಾಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ಯಾಮಾರೋ ಹಾಗಿಲ್ಲ. ಹಾಗಾಗಿ ನಿಮ್ಮ ಕೆಲಸವನ್ನ ನೀವೇ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ಸರಿಯಾಗಿ ನಿಮ್ಮ ಒಂದು ಆದಾಯ ತೆರಿಗೆಯನ್ನ ಪಾವತಿಸಬೇಕು. ಜೊತೆಗೆ ನಿಮ್ಮ ಹಣಕಾಸನ್ನ ಸೇಫ್ ಆಗಿ ಇಟ್ಕೊಳ್ಳೋ ಕಡೆ ಪ್ರಯತ್ನ ಮಾಡಬೇಕು. ನೀವೇನೇ ವ್ಯಾಪಾರ ವಹಿವಾಟು ವ್ಯವಹಾರಗಳನ್ನು ಮಾಡಿದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಆಗಿಂದಾಗೆ ಮಾಡಬೇಕು. ನೀವು ತುಂಬಾ ಸ್ಪೀಡ್ ಆಗಿ ಹೋಗಿ ಕೆಲವೊಂದು ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಆ ನೆಗ್ಲೆಕ್ಟ್ ಮಾಡಿರುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳಿಗೆ ಕಾರಣ ಆಗುವಂತ ಸಾಧ್ಯತೆಗಳು ಇರ್ತವೆ. ಈ ಗುಟ್ಟನ್ನ ನಿಮಗೆ ತಿಳಿದಿರ್ಲಿ. ಈ 3 ಎಚ್ಚರಿಕೆ, 3 ಗುಟ್ಟುಗಳನ್ನ ನೀವೇನಾದ್ರೂ ಸರಿಯಾಗಿ 2026ರಲ್ಲಿ ಕಾರ್ಯರೂಪಕ್ಕೆ ತಂದಿದ್ದೆ ಆದ್ರೆ ಯಾರು ತಡೆಯಕ್ಕಾಗಲ್ಲ ನಿಮ್ಮ ಸಕ್ಸಸ್ ಅನ್ನ. ಇನ್ನ ಸಕ್ಸಸ್ ಸಿಗೋದಕ್ಕೆ ದೈವ ಕೃಪೆ ಬೇಕೇ ಬೇಕು. 2026ರಲ್ಲಿ ಈ ವರ್ಷದ ಅತ್ಯಂತ ಹೈಲೈಟ್ ಆಗಿರ್ತಕ್ಕಂತಹ ಅದ್ಭುತವಾದ ಪರಿಹಾರಗಳು, ಸುಲಭ ಪರಿಹಾರಗಳು, ಅದ್ಭುತ ಎಫೆಕ್ಟ್ ನಿಮ್ಮ ಜೀವನದ ಮೇಲೆ ಆಗುವಂತ ರೀತಿಯಲ್ಲಿ ಆ 3 ಪರಿಹಾರಗಳನ್ನ ನಾವಿಲ್ಲಿ ತಿಳಿಸಬೇಕಾಗತ್ತೆ. ಭಗವಂತನ ಕೃಪೆ ನಿಮಗೆ ಬೇಕೇ ಬೇಕು. ಹಾಗಾಗಿ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ನಾವು ಇಷ್ಟೊತ್ತನ ನಿಮಗೆ ಹೇಳಿದ್ದೀವಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ? ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಯಾರು? ಮಂಗಳ. ಮತ್ತೆ ನಿಮಗೆ ಅದೃಷ್ಟ ದೇವತೆ ಯಾರು? ಶಿವ ಹಾಗೂ ಆಂಜನೇಯ ಸ್ವಾಮಿ. ನಿಮ್ಮ ಫೇವರಿಟ್ ಗಾಡ್ ಅಂದ್ರೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರನ್ನ ಸ್ಮರಣೆ ಮಾಡೋದ್ರ ಮೂಲಕ, ಅಂದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ವಿಡಿಯೋದಲ್ಲಿ ಮುಂದುವರಿಯೋಣ. 3 ಪರಿಹಾರಗಳು, ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನೋಡಿ,
ಈ ಹನುಮಾನ ಆರಾಧನೆ ಅಂದ್ರೆ ಆಂಜನೇಯ ಸ್ವಾಮಿ ಆರಾಧನೆ ಮಂಗಳನ ಅಧಿಪತ್ಯ ಇರುವುದರಿಂದ ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನ ಪಠಣ ಮಾಡ್ತಕ್ಕಂಥದ್ದು ಇದು ನಿಮ್ಮಲ್ಲಿ ಒಂದು ಧೈರ್ಯ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಅಡೆತಡೆಗಳು ದೂರ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ಆಂಜನೇಯ ಸ್ವಾಮಿ ಸ್ತೋತ್ರವನ್ನ ಮಾಡಿ, ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡಿ, ಹನುಮಾನ್ ಚಾಲಿಸವನ್ನ ಪಠಣ ಮಾಡಿ. ಖಂಡಿತವಾಗ್ಲೂ ಬಹಳ ದೊಡ್ಡ ಬದಲಾವಣೆಗಳು ನಿಮ್ಮಲ್ಲಿ ಕಾಣಬಹುದು. ಮತ್ತೆ ಸೇವಾ ಕಾರ್ಯ ನೋಡಿ, ಮಂಗಳವಾರದ ದಿನ ಕೆಂಪು ಬಣ್ಣದ ಒಂದು ಆಹಾರ ಪದಾರ್ಥಗಳನ್ನ ಅಂದ್ರೆ ಈ ಬೇಳೆ ಅಥವಾ ಹಣ್ಣು ಅಥವಾ ಗೋಧಿ ಈ ರೀತಿಯಾಗಿರ್ತಕ್ಕಂಥ ಕೆಂಪು ತೊಗರಿ ಈ ರೀತಿಯಾಗಿರ್ತಕ್ಕಂಥ ವಸ್ತುವನ್ನ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಅಥವಾ ಕಷ್ಟದಲ್ಲಿದ್ದವರಿಗೆ ಇಂಥವ್ರಿಗೆ ನಿಮ್ಮ ಶಕ್ತಿ ಅನುಸಾರವಾಗಿ ಬಹಳ ಕೊಡಕ್ಕಾಗದೇ ಇದ್ರೂ ಕೂಡ ನಿಮಗೆ ಭಕ್ತಿ ಮತ್ತು ನಿಮ್ಮ ಶಕ್ತಿಗೆ ಅನುಸಾರವಾಗಿ ದಾನವನ್ನಾಗಿ ನೀಡತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಇನ್ನು ಜಪ ಮಂತ್ರ ನೋಡಿ, ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ತಕ್ಕಂಥದ್ರಿಂದ ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ರಕ್ತದೊತ್ತಡದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ನಿಮ್ಮಲ್ಲಿ ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಮತ್ತು ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತಾ ಇರತಕ್ಕಂಥದ್ದು. ಬಹಳ ಅದ್ಭುತವಾದ ಹೈಲೈಟ್ ಆಗಿರತಕ್ಕಂತಹ ಪರಿಹಾರಗಳಿವು 2026ರಲ್ಲಿ. 3 ಎಚ್ಚರಿಕೆ, 3 ಗುಟ್ಟು, 3 ಪರಿಹಾರ. ಇದನ್ನ ನೀವು ಬೇಕಿದ್ರೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ನೋಡ್ಕೊಂಡು ಇದನ್ನ ನಿಮ್ಮ ಜೀವನದಲ್ಲಿ 2026ರಲ್ಲಿ ಕಾರ್ಯರೂಪಕ್ಕೆ ತಂದಿದ್ದೆ ಆದ್ರೆ ನಿಮ್ಮ ಜಯ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಿಮಗೆ ಖಂಡಿತ ಅದರ ಅರಿವಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ 2026 ಪ್ರಾರಂಭ ಆಗಿದೆ. ಒಳ್ಳೇದಾಗ್ಲಿ, ಒಳ್ಳೆ ಫಲಗಳು ಸಿಗಲಿ, ನಿಮ್ಮ ಮನೋಕಾಮನೆಗಳೆಲ್ಲವೂ ನೆರವೇರಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.